ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಮಾವಿನಮಟ್ಟಿ ಗ್ರಾಮ ಈಗ ಸ್ಮಶಾನ ಸದೃಶ್ಯವಾಗಿದೆ. ಜಮೀನಿನ ದಾರಿ ವಿಚಾರವಾಗಿ ಎರಡು ಗುಂಪುಗಳ ನಡುವೆ ನಡೆದ ಮಾರಾಮಾರಿ ಕೊನೆಯಲ್ಲಿ ಒಬ್ಬನ ಬಲಿಯನ್ನ ಪಡೆದಿದೆ. ಕ್ಷುಲ್ಲಕ ಕಾರಣಕ್ಕೆ ನಡೆದ ಈ ಗಲಾಟೆ ಈಗ ಇಡೀ ಗ್ರಾಮವನ್ನೇ ಬೆಚ್ಚಿ ಬೀಳಿಸಿದೆ. ನಿಂತವ್ರನ್ನ ಹಿಡಿದು ನಿಂತವ್ರನ್ನ ಎಳದ್ರಿ. ಶಿರದಳ್ಳಿಯವರು 20 ಮಂದಿ, ಇವರು 10 ಮಂದಿ ರೀ. ಈಸು ಮಂದಿ ಕೂಡಿ ನಮ್ಮ ಹುಡುಗನ್ನ ಎಳ್ಕೊಂಡು ಹೋಗಿ ಹೊಡ್ಕೊಂತ ಎಳ್ಕೊಂಡು ಹೋಗಿ ಅಲ್ಲಿಗೆ ಹೋಗಿ ಕಲ್ಲು ಹಾಕ್ಯಾರಿ. ಅವ್ರು ಕಲಾಸ ಮಾಡಿದ್ರಿ. ಈಗ ಇವಾಗ ತಲ್ವಾರ್ ತೊಗೊಂಡು ಹೊಡ್ದಾರ, ಈಗ ಬರ್ಚಿ ಹಾಕ್ಯಾರ, ಇದ್ರನ್ನ ಹೊಡ್ದಾರ, ಕಲ್ಲು ಹಾಕ್ಯಾರ್ರಿ. ಯಾವ ವಿಚಾರಕ್ಕಿದು? ಹೊಲದ್ದು ಒಂದು ಸ್ವಲ್ಪ ನಮ್ಮ ಹೊಲ ಬಿಡಿಸ್ಕೊಂಡದಕ್ಕೆ ಆ ವಿಚಾರಕ್ಕೆ ಅಷ್ಟು ಇದಾಯ್ತು. ಏನು ಹೊಲದೇನು? 20 ವರ್ಷ ಅವರು ಹೊಲ ಹೊಂದಿದ್ದರಿ. ಆ 20 ವರ್ಷ 2 ಎಕರೆ ಹೊಲ ಹೊಂದದಕ್ಕೆ ನಾವು ಬಿಡಿಸ್ಕೊಂಡ್ವಿ. ನಮ್ಮ ಹೊಲ ಬಿಡಿಸ್ಕೊಂಡದ್ದು ಕುಣ್ಕೊಡ್ಬಾರ್ದು, ಎಲ್ಲರನ್ನ ನಿಮ್ಮನ್ನ ಕಲಾಸ ಮಾಡ್ತೀವಿ ಅಂತ ಹೊಡ್ದಾರ ನೋಡ್ರಿ. ಹ್ಞೂ ರೀ, ಇದೇ ರೀ, ಇಷ್ಟೇ. ಮತ್ತೆ ಹ್ಞೂ ರೀ, ಇದೇ ರೀ, ಮನೆಯಾಗಿದ್ದವ್ರಿಗೆ ಎಳ್ದು ಹೊಡ್ದಾರ. ನನಗೆ ಸುಮ್ಮನೆ ನಿಂತಕ್ಕಿಗೆ ಬಂತು ಮುದ್ದಿಗೆ ಹೊಡೆದಾರ್ರಿ. ರೇವಡಿ ಸೀಟ್ ಆಗಲ್ರಿ ಇಲ್ಲಿ ಪರಮಪ್ಪ. ನಾವು ಪರಮಪ್ಪ ನಾವು ಜಾಟ್ ಜಗ್ಗಿದ್ರೆ ಹಂಗಾತ್ ಹೋಗಿ ಬಿದ್ದೆ. ಈ ಬಸವಿ ಸೂಳಿ ಸತ್ತು ಹೋಗ್ತೀನಿ ಅಂತ ಸರಿ. ನಿಂತವ್ರನ್ನ ಹಿಡಿದು ನಿಂತವ್ರನ್ನ ಎಳದ್ರಿ. ಶಿರದಳ್ಳಿಯವರು 20 ಮಂದಿ, ಇವರು 10 ಮಂದಿ ರೀ. ಈಸು ಮಂದಿ ಕೂಡಿ ನಮ್ಮ ಹುಡುಗನ್ನ ಎಳ್ಕೊಂಡು ಹೋಗಿ ಹೊಡ್ಕೊಂತ ಎಳ್ಕೊಂಡು ಹೋಗಿ ಅಲ್ಲಿಗೆ ಹೋಗಿ ಕಲ್ಲು ಹಾಕ್ಯಾರಿ. ಅವ್ರು ಕಲಾಸ ಮಾಡಿದ್ರಿ. ಈಗ ಇವಾಗ ತಲ್ವಾರ್ ತೊಗೊಂಡು ಹೊಡ್ದಾರ, ಈಗ ಬರ್ಚಿ ಹಾಕ್ಯಾರ, ಇದ್ರನ್ನ ಹೊಡ್ದಾರ, ಕಲ್ಲು ಹಾಕ್ಯಾರ್ರಿ. ಯಾವ ವಿಚಾರಕ್ಕಿದು? ಹೊಲದ್ದು ಒಂದು ಸ್ವಲ್ಪ ನಮ್ಮ ಹೊಲ ಬಿಡಿಸ್ಕೊಂಡದಕ್ಕೆ ಆ ವಿಚಾರಕ್ಕೆ ಅಷ್ಟು ಇದಾಯ್ತು. ಏನು ಹೊಲದೇನು? 20 ವರ್ಷ ಅವರು ಹೊಲ ಹೊಂದಿದ್ದರಿ. ಆ 20 ವರ್ಷ 2 ಎಕರೆ ಹೊಲ ಹೊಂದದಕ್ಕೆ ನಾವು ಬಿಡಿಸ್ಕೊಂಡ್ವಿ. ನಮ್ಮ ಹೊಲ ಬಿಡಿಸ್ಕೊಂಡದ್ದು ಕುಣ್ಕೊಡ್ಬಾರ್ದು, ಎಲ್ಲರನ್ನ ನಿಮ್ಮನ್ನ ಕಲಾಸ ಮಾಡ್ತೀವಿ ಅಂತ ಹೊಡ್ದಾರ ನೋಡ್ರಿ. ಹ್ಞೂ ರೀ, ಇದೇ ರೀ, ಇಷ್ಟೇ. ಮತ್ತೆ ಹ್ಞೂ ರೀ, ಇದೇ ರೀ, ಮನೆಯಾಗಿದ್ದವ್ರಿಗೆ ಎಳ್ದು ಹೊಡ್ದಾರ. ನನಗೆ ಸುಮ್ಮನೆ ನಿಂತಕ್ಕಿಗೆ ಬಂತು ಮುದ್ದಿಗೆ ಹೊಡೆದಾರ್ರಿ. ರೇವಡಿ ಸೀಟ್ ಆಗಲ್ರಿ ಇಲ್ಲಿ ಪರಮಪ್ಪ. ನಾವು ಪರಮಪ್ಪ ನಾವು ಜಾಟ್ ಜಗ್ಗಿದ್ರೆ ಹಂಗಾತ್ ಹೋಗಿ ಬಿದ್ದೆ. ಈ ಬಸವಿ ಸೂಳಿ ಸತ್ತು ಹೋಗ್ತೀನಿ ಅಂತ ಸರಿ. ನಿಂತವ್ರನ್ನ ಹಿಡಿದು ನಿಂತವ್ರನ್ನ ಎಳದ್ರಿ. ಶಿರದಳ್ಳಿಯವರು 20 ಮಂದಿ, ಇವರು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಮಾವಿನಮಟ್ಟಿ ಗ್ರಾಮದಲ್ಲಿ ಇಂದು ನೆತ್ತರು ಹರಿದಿದೆ. ಕ್ಷುಲ್ಲಕ ಕಾರಣಕ್ಕೆ ಶುರುವಾದ ಜಗಳ ನೋಡ್ತಿದ್ದಂತೆ ವಿಕೋಪಕ್ಕೆ ತಿರುಗಿ ಕೊಲೆಯಲ್ಲಿ ಅಂತ್ಯವಾಗಿದೆ. 30 ವರ್ಷದ ಪರಮಣ್ಣ ಗಿಂಡಿ ಎಂಬ ಯುವಕ ಈ ಘಟನೆಯಲ್ಲಿ ಕೊಲೆಯಾದ ದುರ್ದೈವಿ. ಎರಡು ಗುಂಪುಗಳ ನಡುವೆ ಪರಸ್ಪರ ಹಲ್ಲೆ ನಡೆದಿದ್ದು, ಈ ವೇಳೆ ಪರಮಣ್ಣನ ತಲೆಯ ಮೇಲೆ ಕಲ್ಲನ್ನ ಎತ್ತಿ ಹಾಕಿ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಗದಗ ತಾಲೂಕಿನ ಹಾತಲಗೇರಿ ಗ್ರಾಮದಲ್ಲಿಂದು ಸ್ಮಶಾನ ಮೌನ ಆವರಿಸಿದೆ. ಬೆಳಗ್ಗೆ ಎದ್ದು ತನ್ನ ಎತ್ತನ್ನ ಅಚ್ಚುಕಟ್ಟಾಗಿ ರೆಡಿ ಮಾಡಬೇಕು ಎಂದು ಹೋದ ಯುವಕ ಶವವಾಗಿ ಮರಳಿದ್ದಾನೆ. ಗ್ರಾಮದ ಕೆರೆಯಲ್ಲಿ ಎತ್ತಿಗೆ ಮೈಯನ್ನ ತೊಳೆಯಲು ಹೋದ ಮುತ್ತಪ್ಪ ಮುರ್ಲಾಪುರ ಎಂಬ 20 ವರ್ಷದ ಯುವಕ ಕೆರೆಗೆ ಬಿದ್ದು ಪ್ರಾಣ ಕಳೆದುಕೊಂಡಿದ್ದಾನೆ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಚೌಡಾಪುರ ಗ್ರಾಮ ಈಗ ಬೆಚ್ಚಿ ಬಿದ್ದಿದೆ. ಕೇವಲ ಕಸ ಎಸೆಯಬೇಡಿ ಎಂಬ ಬುದ್ಧಿಮಾತು ಹೇಳಿದ್ದಕ್ಕೆ ಶಾಲೆಯ ಮುಖ್ಯ ಶಿಕ್ಷಕರೊಬ್ಬರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಲಾಗಿದೆ. ನಾಗರಿಕತೆಯ ಪಾಠ ಹೇಳಿಕೊಡಬೇಕಾದ ಜಾಗದಲ್ಲಿ ಉಮೇಶ್ ಬೋವಿ ಮತ್ತು ಆತನ ಗ್ಯಾಂಗ್ ಮೃಗೀಯವಾಗಿ ವರ್ತಿಸಿದ್ದಾರೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಡು ರಸ್ತೆಯಲ್ಲೇ ತಲ್ವಾರ್ಗಳು ಝಳಪಿಸಿದೆ. ಕೇವಲ 200 ರೂಪಾಯಿ ವಿಚಾರಕ್ಕೆ ಶುರುವಾದ ಗಲಾಟೆ ತೃತೀಯ ಲಿಂಗಿಗಳ ಮೇಲೆ ಪ್ರಾಣಾಂತಿಕ ಹಲ್ಲೆ ನಡೆಸುವಲ್ಲಿ ಅಂತ್ಯವಾಗಿದೆ. ಮೈಸೂರಿನ ಅಮೃತ ಬಡಾವಣೆಯಲ್ಲಿ ನಡೆದ ಈ ಭೀಕರ ಕೃತ್ಯ ಈಗ ಇಡೀ ನಗರವನ್ನೇ ಬೆಚ್ಚಿ ಬೀಳಿಸಿದೆ. उठा तो उठा तो
नहीं ना करो डाटा तो ಗದಗದ ಹೊಂಬಳ ಗ್ರಾಮದ ಸೇತುವೆ ಕೆಳಗೆ ಪತ್ತೆಯಾಗಿದ್ದ ಸುಟ್ಟ ಸ್ಥಿತಿಯಲ್ಲಿದ್ದ ಯುವಕನ ಶವದ ಹಿಂದೆ ಅಡಗಿದ್ದ ಕರಾಳ ಸತ್ಯ ಈಗ ಬಯಲಾಗಿದೆ. ಕೇವಲ 48 ಗಂಟೆಗಳಲ್ಲಿ ಖಾಕಿ ಪಡೆ ಈ ಭೀಕರ ಕೊಲೆಯ ಹಂತಕರನ್ನ ಬೇಟೆಯಾಡಿದೆ. ಅನೈತಿಕ ಸಂಬಂಧದ ವಾಸನೆ ಹೊಡೆದ ಈ ಪ್ರಕರಣದಲ್ಲಿ ಓರ್ವ ಮಹಿಳೆ ಸೇರಿದಂತೆ 3 ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಹಿಳೆಯರ ಸುರಕ್ಷತೆಗೆ ಮತ್ತೆ ಕುತ್ತು ಬಂದಿದೆ. ನಂಬಿಕೆಯಿಂದ ಹತ್ತಿದ ಬೈಕ್ ಟ್ಯಾಕ್ಸಿಯಲ್ಲೇ ಯುವತಿಗೆ ನರಕ ದರ್ಶನವಾಗಿದೆ. ಬಿಟಿಎಂ ಲೇಔಟ್ನಿಂದ ಇಂದಿರಾನಗರಕ್ಕೆ ಹೊರಟಿದ್ದ ಯುವತಿಗೆ ರಸ್ತೆಯುದ್ದಕ್ಕೂ ಲೈಂಗಿಕ ಕಿರುಕುಳ ನೀಡಿದ ರ್ಯಾಪಿಡೋ ಚಾಲಕ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ವಿಜಯಪುರ ಜಿಲ್ಲೆಯಲ್ಲಿ ಘೋರ ದುರಂತ ಸಂಭವಿಸಿದೆ. ಬಸ್ ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಕ್ಷಣಾರ್ಧದಲ್ಲಿ ಸವಾರ ಸಜೀವ ದಹನವಾಗಿದ್ದಾರೆ. ಅಪಘಾತದ ತೀವ್ರತೆಗೆ ಬೆಂಕಿ ಹೊತ್ತಿಕೊಂಡು ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ದಗದಗನೆ ಉರಿಯುತ್ತಿರುವ ಬಸ್ನಿಂದ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕಳಿಯ ಗ್ರಾಮದ ರೇಷ್ಮೆ ರೋಡ್ನಲ್ಲಿ ಮೈ ನಡುಗಿಸುವ ಅಪಘಾತವೊಂದು ನಡೆದಿದೆ. ಪುತ್ತೂರಿನಿಂದ ಧರ್ಮಸ್ಥಳಕ್ಕೆ ತೆರಳುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ನಲ್ಲಿ 2 ಸಹೋದರಿಯರು ಪ್ರಯಾಣಿಸ್ತಾ ಇದ್ರು. ಗೇರುಕಟ್ಟೆಯಲ್ಲಿ ಬಸ್ ಹತ್ತಿದ್ದ 2 ವಿದ್ಯಾರ್ಥಿನಿಯರು ರೇಷ್ಮೆ ರೋಡ್ನ ತಿರುವಿನಲ್ಲಿ ಬಸ್ ಚಲಿಸುತ್ತಿದ್ದಂತೆ ಏಕಾಏಕಿ ಬಾಗಿಲನ್ನ ತೆರೆದುಕೊಂಡ ಪರಿಣಾಮ ರಸ್ತೆಗೆ ಎಸೆಯಲ್ಪಟ್ಟಿದ್ದಾರೆ. ಧಾರವಾಡದ ವಿದ್ಯಾಗಿರಿ ಪೊಲೀಸ್ ಠಾಣೆಯ ಆವರಣದಲ್ಲಿ ಅನಿರೀಕ್ಷಿತ ಘಟನೆಯೊಂದು ನಡೆದಿದೆ. ಅತಿ ವೇಗವಾಗಿ ಬಂದ ಬುಲ್ಡೋಸರ್ ಚಾಲಕನ ನಿಯಂತ್ರಣ ತಪ್ಪಿ ನೇರವಾಗಿ ಠಾಣೆಯ ಕಾಂಪೌಂಡ್ಗೆ ನುಗ್ಗಿದ್ದು, ಆ ಕ್ಷಣದಲ್ಲಿ ಠಾಣೆಯಲ್ಲಿದ್ದ ಪೊಲೀಸರು ಹಾಗೂ ಸಾರ್ವಜನಿಕರು ಒಂದು ಕ್ಷಣ ಶಾಕ್ ಆಗಿದ್ದಾರೆ.